ಇಡೀ ದೇಶದ ಒಪಿನಿಯನ್ ಪೋಲ್ ರಿಸಲ್ಟ್ ನಿಮಗೆ ಹೇಳುವಂತಹ ಸಮಯ ಹತ್ರ ಆಗ್ತಾ ಇದೆ. ಹಾಗೆಯೇ ಮಹಾರಾಷ್ಟ್ರದ ಒಪಿನಿಯನ್ ಪೋಲ್ ರಿಸಲ್ಟ್ ನಿಮಗೆ ಅದಕ್ಕಿಂತ ಮುಂಚಿತವಾಗಿ ತೋರಿಸ್ತೀನಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಈ ಒಪಿನಿಯನ್ ಪೋಲ್ ರಿಸಲ್ಟ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಕರ್ನಾಟಕದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾವ ಕಡೆಗೆ ಮತದಾರರ ಒಲವು ಜಾಸ್ತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಪಿನಿಯನ್ ಪೋಲ್ ರಿಸಲ್ಟ್ ಮತ್ತೊಮ್ಮೆ ತೋರಿಸ್ತೀನಿ. ಬೆಂಗಳೂರು ಭಾಗದಲ್ಲಿ ಬರುವಂತಹ 5 ಲೋಕಸಭಾ ಕ್ಷೇತ್ರಗಳು ಅಂದ್ರೆ ಬೆಂಗಳೂರು ಉತ್ತರ, ದಕ್ಷಿಣ ಮತ್ತು ಬೆಂಗಳೂರು ಸೆಂಟ್ರಲ್ ಜೊತೆಗೆ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ರೂರಲ್ ಅನ್ನು ಸೇರಿಸಿದಾಗ 5 ಕ್ಷೇತ್ರಗಳಲ್ಲಿ 4 ಸೀಟ್ಗಳನ್ನ NDA ಗಳಿಸಬಹುದು ಮತ್ತು 1 ಸೀಟನ್ನ ಮಾತ್ರ ಇಂಡಿಯಾ ಗೆಲ್ಲಬಹುದು. ಇತರರಿಗೆ ಯಾವುದೇ ಅವಕಾಶ ಇಲ್ಲ. NDA ಬಿಜೆಪಿ ಮತ್ತು JDS ಇರುವಂತಹ ಮೈತ್ರಿಕೂಟ 4 ಸೀಟ್ಗಳನ್ನ ಗಳಿಸಬಹುದು. 1 ಸೀಟ್ಗೆ ಮಾತ್ರನೇ ಇಂಡಿಯಾ ಸೀಮಿತ ಆಗಬಹುದು, ಅಂದ್ರೆ ಕಾಂಗ್ರೆಸ್ ಸೀಮಿತ ಆಗಬಹುದು ಕರ್ನಾಟಕದಲ್ಲಿ ಅನ್ನುವಂಥದ್ದು ಒಪಿನಿಯನ್ ಪೋಲ್ನ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಮಾಹಿತಿಯ ಆಧಾರದ ಮೇಲಿರುವಂತಹ ರಿಸಲ್ಟ್ ಇದು. ಜನರ ಅಭಿಪ್ರಾಯ ಒನ್ಸ್ ಅಗೇನ್ ಈ ಒಂದು 5 ಕ್ಷೇತ್ರಗಳಲ್ಲಿ ಕಳೆದ ಬಾರಿಯೂ ಕೂಡ ಅಂದ್ರೆ 2019 ಕೂಡ 4 ಸೀಟ್ಗಳನ್ನ NDA ಗಳಿಸಿತ್ತು, ಅಂದ್ರೆ ಬಿಜೆಪಿ ಗೆದ್ದಿತ್ತು. ಈ ಬಾರಿಯೂ ಕೂಡ ಬಹುತೇಕ ಅದೇ ರೀತಿ ಅಂತ ಮೂಡಿರುವಂತದ್ದು ಕಂಡು ಬರ್ತಾ ಇದೆ. ಇಂಡಿಯಾ 1 ಸೀಟ್ಗೆ ಮಾತ್ರ ಸೀಮಿತ ಆಗುತ್ತೆ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಬರುವಂತಹ 11 ಲೋಕಸಭಾ ಕ್ಷೇತ್ರಗಳ ಪೈಕಿ 10ರಲ್ಲಿ ಬಿಜೆಪಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ JDSಗೆ ಯಾವುದೇ ರೀತಿಯಂತಹ ಸೀಟು ಹಂಚಿಕೆ ಆಗಿಲ್ಲ. ಅಲ್ಲಿರುವಂತಹ 11ರಲ್ಲಿ 1 ಸೀಟನ್ನು ಅಂದ್ರೆ ಇಲ್ಲಿ ಒಂದು ಸೀಟು ಬಿಜೆಪಿಯಿಂದ ಕಡಿಮೆ ಆಗುತ್ತೆ, 11ರಿಂದ ಅದು 10ಕ್ಕೆ ಇಳಿಯುತ್ತೆ. ಇಂಡಿಯಾ ಕೂಟ ಅಂದ್ರೆ ಕಾಂಗ್ರೆಸ್ 1 ಸೀಟನ್ನ ಗೆಲ್ಲಬಹುದು ಅನ್ನುವಂಥದ್ದನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಬರುವಂತಹ 11 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ರಿಸಲ್ಟ್ ಇದು. ಹಾಗೇನೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಅಂದ್ರೆ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಬೆಂಗಳೂರು, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರವನ್ನು ಹೊರತುಪಡಿಸಿದಂತಹ ಹಳೆ ಮೈಸೂರು ಭಾಗದಲ್ಲಿ ಬರುವಂತಹ 9 ಸೀಟ್ಗಳ ಪೈಕಿ ಇದರಲ್ಲಿ ಹಾಸನವೂ ಕೂಡ ಸೇರ್ಕೊಳ್ಳುತ್ತೆ, ಮಂಡ್ಯವೂ ಕೂಡ ಸೇರ್ಕೊಳ್ಳುತ್ತೆ. ಯಾಕಂದ್ರೆ ಮಂಡ್ಯ ಮತ್ತು ಹಾಸನವನ್ನ ಕಳೆದ ಬಾರಿ ಒಂದು ಕ್ಷೇತ್ರವನ್ನ ಪಕ್ಷೇತರರು ಗೆದ್ದಿದ್ರು, ಇನ್ನೊಂದನ್ನ JDS ಗೆದ್ದಿತ್ತು. ಉಳಿದಂತೆ 7 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ದಾಖಲಿಸಿಕೊಂಡಿತ್ತು ಕಳೆದ ಬಾರಿ. ಈ ಬಾರಿ NDA ಆಗಿದೆ, ಅಲ್ಲಿ 8 ಸೀಟ್ಗಳು ಅಂದ್ರೆ JDS ಕೂಡ ಸೇರ್ಕೊಂಡಿರೋದ್ರಿಂದಾಗಿ ಅಲ್ಲಿ 8 ಸೀಟ್ಗಳನ್ನ NDA ಗಳಿಸಬಹುದು. ಇಲ್ಲಿ 1 ಸೀಟನ್ನ ಗಳಿಸೋದಕ್ಕೆ ಸಾಧ್ಯ ಆಗ್ಬೋದು. ಕಾಂಗ್ರೆಸ್ ಕೇವಲ 1 ಸೀಟನ್ನ ಗೆಲ್ಲುತ್ತೆ, ಅಂದ್ರೆ JDS ನ ಹೊರತಾಗಿಯೂ ಕೂಡ 1 ಸೀಟನ್ನ ಅಲ್ಲಿ ಗಳಿಸೋದಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಬಹುದು ಅನ್ನುವಂಥದ್ದು. ಇನ್ನು ಕರಾವಳಿ ಕರ್ನಾಟಕದಲ್ಲಿ ಬರುವಂತಹ 3 ಸೀಟ್ಗಳು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡದ ಲೋಕಸಭಾ ಕ್ಷೇತ್ರಗಳು, ಈ 3ರ ಪೈಕಿ 3ಅನ್ನು ಕೂಡ ಕಳೆದ ಬಾರಿ ಬಿಜೆಪಿ ಗೆದ್ದಿತ್ತು ಮತ್ತು ಆಲ್ಮೋಸ್ಟ್ ಈ ಬಾರಿಯೂ ಕೂಡ ಬಿಜೆಪಿಯಲ್ಲಿ ಗೆಲುವು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಒಪಿನಿಯನ್ ಪೋಲ್ನಲ್ಲಿ ಇರುವಂತಹ ಅಂಶ. ಕರ್ನಾಟಕದ ಓವರ್ ಆಲ್ ರಿಸಲ್ಟ್ ಅನ್ನು ನಿಮಗೆ ಮತ್ತೊಮ್ಮೆ ತೋರಿಸುವುದಿದ್ರೆ, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ NDA 25 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಮತ್ತು ಇಂಡಿಯಾ ಕೂಟ ಅಥವಾ ಕಾಂಗ್ರೆಸ್, ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ ಸಿಂಗಲ್ ಆಗಿ ಸ್ಪರ್ಧಿಸುತ್ತೆ. ಕಾಂಗ್ರೆಸ್ 3 ಸೀಟ್ಗಳಿಗೆ ಮಾತ್ರ ಸೀಮಿತ ಆಗತ್ತೆ, ಇತರರಿಗೆ ಶೂನ್ಯ. JDS ಮತ್ತು ಬಿಜೆಪಿಯ ಮೈತ್ರಿಕೂಟ 25 ಸೀಟ್ಗಳೊಂದಿಗೆ ಒಟ್ಟು 58% ಮತಗಳಿಕೆಯನ್ನು ಮಾಡ್ಕೊಳ್ಬಹುದು. ಇಂಡಿಯಾ ಅಂದ್ರೆ ಕಾಂಗ್ರೆಸ್ ಇಲ್ಲಿ 25% ಮಾತ್ರ ಮತಗಳಿಕೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ಬಹುದು, ಇತರರಿಗೆ 7% ವೋಟ್ ಬರಬಹುದು ಅನ್ನುವಂಥದ್ದನ್ನ, ಅಂದ್ರೆ 58% ಮತಗಳಿಕೆಯೊಂದಿಗೆ 25 ಸೀಟ್ಗಳನ್ನ NDA ಗಳಿಸಬಹುದು. ಅಂದ್ರೆ ಕಳೆದ ಬಾರಿ ಕಾಂಗ್ರೆಸ್ ಮತ್ತು JDS ಮೈತ್ರಿಕೂಟದ ಸಂದರ್ಭದಲ್ಲಿ ಬಿಜೆಪಿ 25 ಸೀಟ್ಗಳನ್ನು ಗಳಿಸಿತ್ತು. ಈಗ JDS ಮತ್ತು ಬಿಜೆಪಿ ಮೈತ್ರಿಕೂಟದ ಸಂದರ್ಭದಲ್ಲೂ ಕೂಡ ಈ ಒಂದು ಮೈತ್ರಿಕೂಟ 25 ಸೀಟನ್ನು ಗಳಿಸುತ್ತೆ. ಅವ್ರಿಗೆ ಕಂಪೇರ್ ಮಾಡಿದಾಗ ಕಾಂಗ್ರೆಸ್ನವರು ಕಳೆದ ಬಾರಿಗಿಂತ ಅವ್ರ ನಂಬರ್ ಇಂಪ್ರೂವ್ ಆಗುತ್ತೆ. 1 ಸೀಟ್ ಇರುವಂತವ್ರಿಗೆ 3 ಸೀಟ್ ಆಗಬಹುದು ಅನ್ನುವಂತಹ ಅಂಶ ಇದ್ದೇ ಇರುವಂತದ್ದು. ಆದ್ರೆ ಕೇವಲ 3 ಸೀಟ್ಗೆ ಮಾತ್ರ ಸೀಮಿತ ಆಗುತ್ತೆ. ಕರ್ನಾಟಕದಲ್ಲಿ ಸರ್ಕಾರ ಇದ್ದ ನಂತರವೂ ಕೂಡ ಕೇವಲ 3 ಸೀಟು ಮಾತ್ರ ಗಳಿಸೋದಕ್ಕೆ ಸಾಧ್ಯ ಆಗಬಹುದು ಅನ್ನೋದನ್ನ ಒಪಿನಿಯನ್ ಪೋಲ್ ಹೇಳ್ತಾ ಇದೆ. ಆದ್ರೆ ಒಂದು ಅಂಶವನ್ನ ಸ್ಪಷ್ಟವಾಗಿ ಹೇಳ್ತೀನಿ, ಈ ಒಪಿನಿಯನ್ ಪೋಲ್ ನಡೆದಿರುವಂತದ್ದು ಅಭ್ಯರ್ಥಿಗಳ ಆಯ್ಕೆಗಿಂತ ಮುಂಚಿತವಾಗಿ. ಕರ್ನಾಟಕದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಆದ ನಂತರ ಸ್ಥಿತ್ಯಂತರ ಆಗುವಂತಹ ಸಾಧ್ಯತೆ ಇದ್ದೇ ಇದೆ. ಅಭ್ಯರ್ಥಿಗಳ ವಿಚಾರದಲ್ಲಿ ಅಸಮಾಧಾನಗಳು, ಆಕ್ರೋಶಗಳು, ಬಂಡಾಯ ಇವೆಲ್ಲವೂ ಕೂಡ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ನೋಡ್ತಾ ಇದ್ವಿ. ಇದು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ, ಅದನ್ನು ನಿಭಾಯಿಸ್ತಾರೆ, ಇದೆಲ್ಲದರ ಆಧಾರದ ಮೇಲೆ ಯಾವುದೇ ಒಂದು ಕ್ಷೇತ್ರದ ರಿಸಲ್ಟ್ ಕೂಡ ನಿಂತಿರುತ್ತೆ. ಬಿಜೆಪಿ 28 ಸೀಟನ್ನು ಗೆಲ್ತೀವಿ ಅಂತ ಹೇಳ್ತಿದ್ರು, ಕಾಂಗ್ರೆಸ್ನವರ ಟಾರ್ಗೆಟ್ ನಾವು 28 ಗೆಲ್ತೀವಿ ಅಂತ ಅವರು ಹೇಳ್ತಾ ಇಲ್ಲ, ಬದಲಿಗೆ 20+ ಅನ್ನುವಂಥದ್ದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನ ಪರಿಷತ್ನಲ್ಲಿ ಘೋಷಣೆ ಮಾಡಿದ್ರು. ಅದಾದ ನಂತರ ಕಾಂಗ್ರೆಸ್ನವರು ಎಲ್ಲರೂ ಕೂಡ ಹೇಳ್ತಾರೆ ನಾವು 20+ ಅಂತ ಹೇಳ್ತಾ ಇದ್ದಾರೆ.
ಬಿಜೆಪಿ ಮತ್ತು JDS ಅವರು ಹೇಳ್ತಾರೆ ನಾವು 28ಕ್ಕೆ 28 ಅಂತಾರೆ. ಆದರೆ ಕರ್ನಾಟಕದ ಮತದಾರರ ಪ್ರಕಾರ ಸುಮಾರು 25 ಸೀಟ್ಗಳನ್ನು NDA ಕೂಟ ಗಳಿಸಬಹುದು, ಆದರೆ 3 ಸೀಟ್ಗಳನ್ನು ಕಾಂಗ್ರೆಸ್ ಗಳಿಸಬಹುದು ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗಿರುವಂಥದ್ದು. ಇದರ ಜೊತೆಗೇನೆ ಬಹಳ ಮುಖ್ಯವಾಗಿ ಮಹಾರಾಷ್ಟ್ರದ ರಿಸಲ್ಟ್ ಅನ್ನ ನಾನು ನಿಮಗೆ ಸ್ವಲ್ಪ ಹೊತ್ತಿನಲ್ಲಿ ಹೇಳ್ತೀನಿ. ಕರ್ನಾಟಕದ ವಿಚಾರದ ಬಗ್ಗೆ ನಾನು ಅತಿಥಿಗಳ ಜೊತೆ ಮಾತಾಡ ಮುಂದುವರಿಸ್ತೀನಿ. ರವಿಕುಮಾರ್ ಅವರೇ, 28 ಅಂತ ಹೇಳ್ತಾ ಇದ್ರಿ, ಬಹುಶಃ 25 ಗಳಿಸಬಹುದು ಅನ್ನೋ ಒಪಿನಿಯನ್ ಪೋಲ್ ಹೇಳ್ತಾ ಇದೆ. ಕಳೆದ ಸಾರಿ 25 ಸೀಟ್ ಗೆದ್ದಿದ್ದೇವೆ. ಇಡೀ ದೇಶದಲ್ಲಿ ಮತ್ತೆ ನರೇಂದ್ರ ಮೋದಿಜಿ ಅವರು 3ನೇ ಬಾರಿಗೆ ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವಂಥದ್ರ ಬಗ್ಗೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ನಾವು ಒಳಗಡೆ ಕೇಳಿದರೆ, ಹೊರಗಡೆ ಅಲ್ಲ, ವಿರೋಧಿ ಪಕ್ಷಗಳ ಒಳಗಡೆ ಕೇಳಿದರೆ ಹೌದು ಮತ್ತೆ BJP ಬರುತ್ತೆ ಅಂತ ಹೇಳ್ತಾರೆ, ಹೊರಗಡೆ ಕೇಳಿದರೆ ಅವ್ರು ಬರಲ್ಲ ಅಂತ ಹೇಳ್ತಾರೆ. ಒಳಗಡೆ ಕೇಳಿದಾಗ ಇಲ್ಲ BJP ಬರುತ್ತೆ, NDA ಬರುತ್ತೆ ಅಂತ ಹೇಳ್ತಾರೆ. ಇವತ್ತು ಕರ್ನಾಟಕದ ಯಾವುದೇ ಭಾಗಕ್ಕೆ ಹೋದರೂ ಕೂಡ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಆಗಬೇಕು. ಈ ಹಿನ್ನೆಲೆಯಲ್ಲಿ ನಮ್ಮ ಯಾವುದೇ ಭಾಗಕ್ಕೆ ಹೋದರೂ ಕೂಡ ಜನರು ಮಾತಾಡ್ತಾ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಏನಾದ್ರು ಆಗಲಿ ಕೇಂದ್ರದಲ್ಲಿ ಅವ್ರು ಬರಬೇಕು ನರೇಂದ್ರ ಮೋದಿ. ಹಿನ್ನೆಲೆಯಲ್ಲಿ 28ಕ್ಕೆ 28 ಸೀಟ್ ನಾವು ಗೆಲ್ತೇವೆ. ನೀವು ಉದಾಹರಣೆಗೆ ಬೆಂಗಳೂರು ಮತ್ತು ಬೆಂಗಳೂರು ರೂರಲ್ ಮತ್ತು ಚಿಕ್ಕಬಳ್ಳಾಪುರ 5ರಲ್ಲಿ 1 ಸೀಟ್ ಬರುತ್ತೆ ಅಂತ ಹೇಳ್ತಿಲ್ಲ, ನಾವು 5ಕ್ಕೆ 5 ಗೆಲ್ತೇವೆ. ಉತ್ತರ ಕರ್ನಾಟಕದ 28 ಕೇಳಿದ ಮೇಲೆ ನೀವು ಎಲ್ಲ ಭಾಗಗಳಲ್ಲೂ ಕೂಡ ಎಲ್ಲವೂ ಕೂಡ ಗೆಲ್ತೇವೆ. 11ರಲ್ಲಿ 10 ಸೀಟ್ BJP ಗೆಲ್ಲುತ್ತೆ, 11ಕ್ಕೆ 11 ಗೆಲ್ತೇವೆ. ಆಮೇಲೆ ಕರಾವಳಿ ಹೇಳಿದ್ರಿ, ಒಟ್ಟು 3 ಸೀಟು, 3ಕ್ಕೆ 3 ಅಂತ ಹೇಳಿದಿರಿ. ಹೀಗೆ ನಾವು ಅಷ್ಟು ಸೀಟ್ಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಗೆಲ್ತೇವೆ. ಯಾವುದೇ ಬೇಡ, ಯಾವುದೇ ಇದಕ್ಕೆ ಡೌಟ್ ಬೇಡ. ಒಂದು ಹೊಸ ಇತಿಹಾಸವನ್ನ JDS ಮತ್ತು BJP ಸೇರಿ ನಾವು ಕರ್ನಾಟಕದಲ್ಲಿ ಬರಿತೇವೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇದ್ದಾಗಲೂ ಕೂಡ BJP ಮತ್ತು JDS ಸೇರ್ಕೊಂಡು ಈ ತರ ರಿಸಲ್ಟ್ ಬರೋದು ಮುಂದೆ ಬಹಳಷ್ಟು ಬದಲಾವಣೆಗೆ ಒಂದು ದಾರಿದೀಪ. ಆದ್ರೆ ಶರವಣ ಅವರೇ, ನೀವು ಜೊತೆಯಾದ್ರೂ ಕೂಡ 28ಕ್ಕೆ 28 ಬರ್ತಿಲ್ಲ ಅಂದ್ರೆ ಒಪಿನಿಯನ್ ಪೋಲ್ ಹೇಳ್ತಾ ಇದೆ 25 ಸೀಟ್ ಬರೋದು. ಅಂದ್ರೆ JDS ಅವರು ಸೇರಿದ ತಕ್ಷಣ BJPಗೆ ಜಾಸ್ತಿ ಅನುಕೂಲ ಆಗಿಲ್ಲ. ಕಳೆದ ಬಾರಿ ಕೂಡ ಅವರು 25 ಗೆದ್ದಿದ್ರು, ಈಗ NDAದಲ್ಲೂ ಕೂಡ ಕೇವಲ 25 ಗೆಲ್ತಾರೆ ಅನ್ನುವಂಥದ್ದನ್ನ ಹೇಳ್ತಿದೆ. ನೋಡಿ, ಒಂದು ಮಾತನ್ನು ನೀವು ಅರ್ಥ ಮಾಡ್ಕೋಬೇಕು. ರಾಜ್ಯದಲ್ಲಿ 136 ಮ್ಯಾಂಡೇಟ್ರಿ ಕೊಟ್ಟಿರತಕ್ಕಂಥ ಪೂರ್ಣ ಬಹುಮತ ಸರ್ಕಾರ ನಡೀತಾ ಇರತಕ್ಕಂಥದ್ದು. ಹಿಂದೆ ನಡೀತಾ ಇದ್ದಿದ್ದು ಮೈತ್ರಿ ಸರ್ಕಾರ. ಮೈತ್ರಿ ಸರ್ಕಾರದಲ್ಲಿ ಏನೇನಾಯಿತು ಎತ್ತ ಅನ್ನೋದ್ರ ಬಗ್ಗೆ ನಾನು ಹೋಗಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಇವತ್ತು ಸರ್ಕಾರ ಬಂದು ನನ್ನ ಪ್ರಕಾರ 1 ವರ್ಷ ಆಗ್ತಾ ಬರ್ತಾ ಇದೆ. 1 ವರ್ಷದಲ್ಲಿ ಅವರು ಏನು ಹೇಳ್ಕೊಂಡು ಬಂದರು, ಫ್ರೀ ಗ್ಯಾರಂಟಿ ಏನೇನೋ ಕೊಡ್ತೀವಿ ಅಂತ ಹೇಳ್ಕೊಂಡು ಜನಗಳಿಗೆ ಮಂಕು ಬೂದಿ ಹರಿಸ್ಕೊಂಡು ಬಂದರು. ಈಗ ಏನು ನಡೀತಾ ಇದೆ ನೀವು ನೋಡಿ, ಒಂದು ಡೆವಲಪ್ಮೆಂಟ್ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ಯಾವುದೋ ಒಂದೇ ಒಂದು ಶ್ವೇತಪತ್ರ ಹೊರಡ್ಸಕ್ಕೆ ಹೇಳಿ ರಾಜ್ಯ ಸರ್ಕಾರನ. ಅವ್ರಿಗೆ ಯಾವ ಯೋಗ್ಯತೆನೂ ಇಲ್ಲ. ರಾಜ್ಯ ಸರ್ಕಾರ ಇವತ್ತು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ನಮ್ಮ ಉದಾಹರಣೆಗೆ ನಮ್ಮ ಶಾಸಕರ ನಿಧಿ ಕಂಡ್ರಿ, ಅದು ಕೂಡ ಬಂದಿಲ್ಲ. 1 ವರ್ಷಕ್ಕೆ ಮಾರ್ಚ್ ತಿಂಗಳಲ್ಲಿ ಬಡ್ಜೆಟ್ ಬಿಲ್ ಪಾಸ್ ಮಾಡಿದ್ಮೇಲೆ, ಫೈನಾನ್ಸ್ ಬಿಲ್ ಪಾಸ್ ಮಾಡಿದ್ಮೇಲೆ ಇಂಪ್ಲಿಮೆಂಟ್ ಮಾಡಬೇಕು. ಅದನ್ನಿನ್ನೋ ಒಂದು ಕಂತು ಇನ್ನೂ ಬಂದಿಲ್ಲ. ನಡೀತಾ ಇದೆ ಇವತ್ತು. ನಾವು ಹಿಂದಿನ ಸರ್ಕಾರದಲ್ಲಿ ಪಾಪ ನಾನು ಕೂಡ ಬೈದಿದ್ದೀನಿ ಅವ್ರಿಗೆ, BJP ಅವರಿಗೆ, ಪರ್ಸೆಂಟೇಜ್ ಸರ್ಕಾರ ಅಂತ ಹೇಳಿದ್ವಿ. ಹೌದು, ಇಲ್ಲ ಅಂತಲ್ಲ. ಇವತ್ತು ಆ ಪರ್ಸೆಂಟೇಜ್ ಡಬಲ್ ಆಗ್ಬಿಟ್ಟಿದೆ. ನೀವು ಏನೇ ಕೆಲಸ ಮಾಡಕ್ಕೆ ಹೋಗಿ ಒಂದು ಹೆಜ್ಜೆ ಫೈಲ್ ಮೂವ್ ಆಗಲ್ಲ. ಶಿವಕುಮಾರ್ನ ಕೇಳಬೇಕು ಅಥವಾ ಸಿದ್ದರಾಮಯ್ಯನ ಕೇಳಬೇಕು. ಇಲ್ಲಿ ಗುಂಪುಗಾರಿಕೆ, ಇನ್ನೊಂದು ಕಡೆ ಅಭಿವೃದ್ಧಿ ಕೆಲಸಗಳು ಏನೂ ನಡೀತಾ ಇಲ್ಲ. ಜನಕ್ಕೆ ಗೊತ್ತಿದೆ, ಜನ ಬಹಳ ಬುದ್ಧಿವಂತರು. ಈಗ ಅವ್ರ ಮೇಲಿರೋ ಸಿಟ್ಟನ್ನ ಕಾಂಗ್ರೆಸ್ ಮೇಲೆ ಸಪೋರ್ಟ್ ಮಾಡಿದ್ರು, ನಮಗೆ ಪನಿಷ್ಮೆಂಟ್ ಮಾಡಿದ್ರು. BJP ಅವರು ಸೇರಿ ನಾನು ಬೈತೀನಿ ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಅವರು ನಮ್ಮನ್ನ ಬೀಟ್ ಮಾಡಬೇಕು ಅಂತ ಹೋದ್ರು, ಅವರು ಗೆಲ್ಲಿಲ್ಲ, ನಮ್ಮನ್ನ ಸೋಲ್ಸಿದ್ರು, 3ನೇ ಪರ್ಸನ್ನ ಗೆಲ್ಸಿದ್ರು. ಆ ಅರಿವು ಈಗ BJP ಅವರಿಗೆ ಅರ್ಥ ಆಗಿದೆ. ಹಳೆ ಮೈಸೂರು ಭಾಗದಲ್ಲಿ, ವಿಶೇಷವಾಗಿ ಮೈಸೂರು, ಮಂಡ್ಯ, ಚಿಕ್ಕಬಳ್ಳಾಪುರ, ತುಮಕೂರು, ಕೋಲಾರ ಭಾಗದಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಕಮ್ಮಿ ಅಂತರದಿಂದ ಸೋತಿದ್ದಾರೆ. ಅದು ಎಲ್ಲ ಕೂಡ BJP ಕ್ಯಾಂಡಿಡೇಟ್ ತೆಗೆದುಕೊಂಡಿರತಕ್ಕಂಥದ್ದು. ಇಲ್ಲಾಂದ್ರೆ BJP ನಾವು ಹಿಂದೆನೇ ಮೈತ್ರಿ ಮಾಡ್ಕೊಂಡಿದ್ರೆ ಅಸೆಂಬ್ಲಿಗೆ ಇಷ್ಟೊತ್ತು ನಮ್ಮ ಸರ್ಕಾರ ಇರ್ತಾ ಇತ್ತು, ಎರಡೇ ಮಾತಿಲ್ಲ. ಅದನ್ನು ಜನಕ್ಕೂ ಅರಿವಾಗಿದೆ. ಇನ್ನೊಂದು ಬಾರಿ ಮೋದಿಯವರು ವಿಶೇಷವಾಗಿ ಅಸೆಂಬ್ಲಿ ಚುನಾವಣೆಗೂ ಪಾರ್ಲಿಮೆಂಟ್ ಚುನಾವಣೆಗೂ ಬಹಳ ವ್ಯತ್ಯಾಸಗಳಿರುತ್ತೆ. ನೀವು ಯಾವಾಗಲೂ ನೋಡಿದ್ದೀರಿ, ಡೆಲ್ಲಿಗೆ
ಮೋದಿಯವರೇ ಗ್ಯಾರಂಟಿ ಅನ್ನೋದನ್ನ ಎಲ್ಲರೂ ಮನವರಿಕೆ ಮಾಡ್ಕೊಂಡಿದ್ದಾರೆ. ಅದರಿಂದ ನೀವು 25 ಏನ್ ತೋರಿಸ್ತಾ ಇದ್ದೀರಿ, ಓಕೆ, ನಾನು ಇದನ್ನ ಒಪ್ಪಲ್ಲ. ಓಕೆ, 28 ರಾಜ್ಯದಲ್ಲಿ ಬರುತ್ತೆ. ಆಮೇಲೆ ಬಂದು ಕೇಂದ್ರದಲ್ಲಿ ಪಾರ್ಲಿಮೆಂಟ್ ಆದ್ಮೇಲೆ ಸರ್ಕಾರನೂ ಉಳಿಯಲ್ಲ ಇಲ್ಲಿ. ಓಕೆ, ಬೇಕಾದ್ರೆ ನೋಡಿ. ಓಕೆ, ಅಂದ್ರೆ ರಾಜ್ಯದ ಜನ ಕೊಟ್ಟಿರೋ ಬಹುಮತ ಬಗ್ಗೆ ನಿಮ್ಗೆ ವಿಶ್ವಾಸ ಇಲ್ಲ? ನನಗೆ ವಿಶ್ವಾಸ ಇದೆ. ರಾಜಕಾರಣಿಗಳು ಮ್ಯಾಂಡೇಟರಿ ಬಗ್ಗೆ ನನಗೆ ವಿಶ್ವಾಸ ಇದೆ. ಇವ್ರದ್ದು ಸ್ವಯಂ ಕೃತ ಅಪರಾಧ. ಓಕೆ, ಭವ್ಯವರೇ, ಇವತ್ತು ಈ 25 ಪೂರ್ಣ ಬಹುಮತ ಸರ್ಕಾರ ಇದೆ, 5 ಗ್ಯಾರಂಟಿ ಕೊಟ್ಟಿದ್ದೀವಿ. 5 ಗ್ಯಾರಂಟಿಯಿಂದಾಗಿ ಸುಮಾರು ನಿಮ್ಮ ಲೆಕ್ಕ ಪ್ರಕಾರ ಹತ್ರ ಎಷ್ಟು 4.5 ಕೋಟಿ ಜನರಿಗೆ ನೀವು ಫಲಾನುಭವಿಗಳು ಅವರ ಮನೆಗಳಿಗೆ ತಲುಪಿದ್ದೀರಿ ಅನ್ನೋದನ್ನೆಲ್ಲ ಕೇಳ್ಕೊಳ್ತೀರಿ. ಕೂಡ ಲೋಕಸಭೆ ಚುನಾವಣೆಯಲ್ಲಿ ಜನ ನಿಮ್ಮನ್ನ ಬೆಂಬಲಿಸ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಒಪಿನಿಯನ್ ಪೋಲ್ ಹೇಳ್ತಾ ಇದೆ. ಏನ್ ಹೇಳ್ತೀರಿ ಇದಕ್ಕೆ ಅಂತ? ಒಪಿನಿಯನ್ ಪೋಲ್ನ ಖಂಡಿತ ನಾನು ಒಪ್ಪೋದಿಲ್ಲ, ಅವರು ಒಪ್ತಿಲ್ಲ, ನಾನು ಫ್ಯಾಕ್ಟ್ಸ್ ಬೇಸ್ಡ್ ಒಪ್ಪಲ್ಲ. ಯಾಕೆ ಅಂತ ಹೇಳ್ತೀನಿ. ಓಕೆ, ಗ್ಯಾರಂಟಿ ಬಗ್ಗೆ ಮಾತಾಡ್ತೀನಿ. ಅದಕ್ಕೆ ಮುಂಚೆ ಈ 25 ಹಿಂದಿನ ಸಂಸದರಿದ್ರಲ್ಲ ಅವ್ರ ಬಗ್ಗೆ ಮಾತಾಡೋಣ. ಇದುವರೆಗೂ ನಮ್ಮ ರಾಜ್ಯಕ್ಕಾದಂತಹ ಯಾವುದೇ ಒಂದು ಅನ್ಯಾಯದ ವಿರುದ್ಧ ಅವ್ರು ಮಾತಾಡ್ಲಿಲ್ಲ. ಒಂದು ನೆನ್ಪಿಟ್ಕೊಂಡಿದ್ದಾರೆ ಜನ. ಯಾಕೆಂದ್ರೆ ಅವ್ರನ್ನ ಕಳಿಸಿದ್ದು ದೆಹಲಿಯಲ್ಲಿ ನಮ್ಮ ಧ್ವನಿಯಾಗಿ ಅಂತ. ಒಬ್ರು ಮಾತಾಡಿಲ್ಲ ಕರ್ನಾಟಕದ ಪರವಾಗಿ. ಎಲ್ಲ ಉತ್ತರ ಪ್ರದೇಶ ಬಗ್ಗೆ ನಾನು ಮಾತಾಡಿದ್ರು. ಇವತ್ತು ಅದೇ 25 ಸಂಸದರಲ್ಲಿ ಎಷ್ಟು ಜನರಿಗೆ ಟಿಕೆಟ್ ಸಿಕ್ಕಿಲ್ಲ ನೀವೇ ಹೇಳಿ. ಯಾಕೆ? ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂತನಾ? ಅವರ ಬಿಜೆಪಿ ಸಂಸದರು, ಸಿಟ್ಟಿಂಗ್ ಸಂಸದರಿಗೆ ಯಾಕೆ ಟಿಕೆಟ್ ಸಿಕ್ಕಿಲ್ಲ? ಅಲ್ಲ, ಒಂದ್ ನಿಮಿಷ ಪೂರ್ತಿ ಮುಗಿಸ್ಬಿಡ್ತೀನಿ. ಟಿಕೆಟ್ ಯಾಕೆ ಸಿಕ್ಕಿಲ್ಲ? ಏನು ಒಬ್ರು ಪಾರ್ಲಿಮೆಂಟ್ ಅಲ್ಲಿ ಏನು ಪಾಸ್ ಕೊಟ್ಬಿಟ್ಟು ಏನೋ ತೊಂದರೆ ಆಯ್ತು ಅಂತ ರೀಸನ್ ಕೊಡ್ತಾರೆ. ಇನ್ನೊಬ್ರು ಗೋ ಬ್ಯಾಕ್, ಶೋಭಕ್ಕ ಅವ್ರ ವಿರುದ್ಧ ಅಲ್ಲಿ ಉಡುಪಿಲಿ ಆದ್ರೆ ಇಲ್ಲಿ ಬಂದು ಬೆಂಗಳೂರು ನಾರ್ತ್ಗೆ ಹಾಕ್ತಾರೆ. ಇಲ್ಲಿ ಅವರ ಪಕ್ಷದವರೇನೆ ಅವರ ವಿರುದ್ಧ ಮಾತಾಡ್ತಿದ್ದಾರೆ, ಗೋ ಬ್ಯಾಕ್ ಅಂತ ಮಾಡ್ತಾರೆ. ಇನ್ನೊಂದು ಕಡೆ ಸಿಟ್ಟಿಂಗ್ ಎಂಪಿಗೆ ಕೊಟ್ಟಿಲ್ಲ ಅನ್ಬಿಟ್ಟು ಹೋಗಿ ಬಿಜೆಪಿ ಆಫೀಸ್ನ ಅವರ ಕಾರ್ಯಕರ್ತರೇ ಹೊಡೆದಾಕಿದ್ದಾರೆ. ಅವ್ರ ಕಾರ್ಯಕರ್ತರಿಗೆ ಅವ್ರ ಮೇಲೆ ನಂಬಿಕೆ ಇಲ್ಲ. ಇನ್ನು ಕರ್ನಾಟಕದ ಜನತೆಗೆ ನಂಬಿಕೆ ಇದೆಯಾ ಸರ್? ಗ್ಯಾರಂಟಿಗಳ ಬಗ್ಗೆ ಅದು ಒಂದಾದ್ರೆ JDS ಅವ್ರ ಬಗ್ಗೆ ಹೇಳ್ಬಿಡ್ತೀನಿ. ಅವರು ನಮ್ಮ ಜೊತೆ ಒಂಚೂರು ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದಕ್ಕೆ ಈ ಸಲ ಒಂದು 16 ಸೀಟ್ ಗೆದ್ರು. ದೇಶದ ಎಲ್ಲ ಕಡೆ 19 ಸೀಟ್ ಗೆದ್ರು. ಗೆದ್ರು. ಅಲ್ಲ, ಏನೇನೋ ಮಾಡಕ್ ಹೋದ್ರು ರಾಜ್ಯಸಭಾ ಚುನಾವಣೆಯಲ್ಲಿ ಆಪರೇಷನ್ ಮಾಡಿ ಇನ್ನೇನು 10 ಜನ ಶಾಸಕರು ಬಂದ್ಬಿಟ್ಟು ನಿಮ್ಮ ಅಧ್ಯಕ್ಷ ಏನೇನು ಮಾತಾಡಿದ್ರು ಕೊನೆಗೆ ಇಷ್ಟೇ ಆಗೋದು ಕಾಂಗ್ರೆಸ್. ಈ ದೇಶದಾದ್ಯಂತ ಸರ್ ರೀಜನಲ್ ಪಾರ್ಟಿಗಳು ಯಾರ್ಯಾರು ಬಿಜೆಪಿ ಜೊತೆ ಸೇರಿದ್ರು ಅವರ ಅಸ್ತಿತ್ವವೆಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಕಾಂಗ್ರೆಸ್ ಜೊತೆ ಸೇರಿದಂತಹ ಎಲ್ಲಾ ಲೋಕಲ್ ಪಾರ್ಟಿಗಳು ಆಕ್ಚುಲಿ ಅವ್ರಿಗೆ ಅಡ್ವಾಂಟೇಜ್ ಆಗುತ್ತೆ, ಅದು ಅವ್ರಿಗೂ ಗೊತ್ತು. ಇವತ್ತು ಪೂರ್ತಿ ಮುಗಿಸ್ಬಿಡ್ತೀನಿ. ಇವತ್ತು ಅವ್ರಿಗೆ ಸಿಕ್ತಿರೋ ಸೀಟ್ ಎಷ್ಟು? ಅದ್ರ ಬದಲು 28 ಕ್ಯಾಂಡಿಡೇಟ್ ಹಾಕ್ಬೋದಿತ್ತು ಅವರು. ಇವತ್ತು ಅವ್ರಿಗೆ ಸಿಕ್ತಿರೋ ಸೀಟ್ ಎಷ್ಟು? ನರೇಂದ್ರ ಮೋದಿ ಅವ್ರನ್ನ ಅವ್ರು ಬಂದ ಮೇಲೆ ಬಲಿಷ್ಠ ಆಯ್ತು ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಇವರು. ದೇಶದ ಇತಿಹಾಸ ಬದಲಾಯಿಸಕ್ ಹೋಗ್ಬಿಟ್ಟಿದ್ದಾರೆ ಇವರು. ಅಸ್ತಿತ್ವ ಏನಾಗತ್ತೆ ನನಗೆ ಬೇಜಾರಾಗತ್ತೆ. ಯಾಕೆಂದ್ರೆ ಯಾವುದೇ ಒಂದು ರಾಜ್ಯದಲ್ಲೇ ಆಗ್ಬೋದು, ರೀಜನಲ್ ಪಾರ್ಟೀಸ್ ಗಟ್ಟಿಯಾಗಿರ್ಬೇಕು, ಅದು ಬಹಳ ಮುಖ್ಯ. ನಾವು ಮುಗ್ಸಕ್ ಕೊಟ್ಟಿದ್ದೀವಿ. ಬಿಜೆಪಿ ಫೋನ್ ಮಾಡೋದು 28 ಕಿರುಕುಳ ಈಗ ನಮ್ಮ ಶಾಸಕರು ಪ್ರಾಮಾಣಿಕರು ನಮ್ಮ ಜೊತೆ ನಿಂತಿದ್ದಾರೆ, ರಾಜ್ಯಸಭೆಯಲ್ಲಿ ತೋರಿಸಿದ್ದಾರೆ. ರಾಜ್ಯಸಭಾ ಚುನಾವಣೆ ಬರ್ದೇ ಹೋಗಿದ್ರೆ ಈಗ ಪಾರ್ಲಿಮೆಂಟ್ ಅಲ್ಲಿ ಹೇಳ್ಬಿಡ್ತಾ ಇದ್ರು JDS ಹೊಡೆದ ಮನೆ ಮುಗಿದೋಯ್ತು, ಯಾರು ಉಳಿಯಲ್ಲ, ಎಲ್ಲ ಹೇಳ್ಕೊಂಡ್ ಬರ್ತಾ ಇದ್ರು. ಈಗ ಅದು ಹೇಳಕ್ಕಾಗಲ್ಲ. ಜಸ್ಟ್ ಮಾತಾಡ್ತೀನಿ ನಿಮ್ ಜೊತೆಗೆ. ಮಹಾರಾಷ್ಟ್ರದ ರಿಸಲ್ಟ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಮಹಾರಾಷ್ಟ್ರದ ಒಪಿನಿಯನ್ ಪೋಲ್ ನಲ್ಲಿ ಅಲ್ಲಿರುವಂತಹ ಪರಿಸ್ಥಿತಿ ಹೇಗಿದೆ? ಮಹಾರಾಷ್ಟ್ರದಲ್ಲಿ ಈಗಾಗಲೇ ಘಟಬಂಧನ್ನ ಮೂಲಕವಾಗಿ ಅಂದ್ರೆ NDA ಮೂಲಕವಾಗಿ ಅಲ್ಲಿ ಸೀಟು ಹಂಚಿಕೆಯನ್ನ, ಸೀಟ್ ಶೇರನ್ನ ಬಹಳ ವ್ಯವಸ್ಥಿತವಾಗಿ ಮಾಡೋದಕ್ಕೆ ಹೊರಟಿದ್ದಾರೆ. 48 ಲೋಕಸಭಾ ಕ್ಷೇತ್ರಗಳಲ್ಲಿ 41 ಸೀಟ್ಗಳನ್ನ NDA ಗಳಿಸಬಹುದು ಅನ್ನುವಂಥದ್ದನ್ನ ಈ ಒಂದು ಮೆಗಾ ಒಪಿನಿಯನ್ ಪೋಲ್ ಅಲ್ಲಿ ಹೇಳ್ತಾ ಇರುವಂಥದ್ದು. 41 ಸೀಟ್ಗಳನ್ನ NDA ಗಳಿಸಬಹುದು. ಇಂಡಿಯಾ ಕೂಟ 7 ಸೀಟ್ಗಳನ್ನ ಗಳಿಸೋದಕ್ಕೆ ಮಾತ್ರ ಸಾಧ್ಯ ಆಗಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಈ ಒಂದು ಒಪಿನಿಯನ್ ಪೋಲ್ನ ಸಂದರ್ಭದಲ್ಲಿ ಮಹಾರಾಷ್ಟ್ರದ 48 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯ ರಿಪೋರ್ಟ್ ಹೀಗೆ ಹೇಳ್ತಿದೆ. NDA 41 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು. ಇಂಡಿಯಾ ಕೂಟ ಕೇವಲ 7 ಸೀಟ್ಗಳಲ್ಲಿ ಮಾತ್ರ ಗೆಲುವನ್ನ ದಾಖಲಿಸಿಕೊಳ್ಬಹುದು ಅಂತೇಳಿ, ಇತರರಿಗೆ ಯಾವುದೇ ರೀತಿಯಂತಹ ಅವಕಾಶ ಇಲ್ಲ. NDA ಅಂದ್ರೆ ಇದರಲ್ಲಿ ಬಿಜೆಪಿ ಹೆಚ್ಚಿನ ಸೀಟ್ಗಳಲ್ಲಿ
ಕಂಟೆಸ್ಟ್ ಮಾಡ್ತಾ ಇರೋದ್ರಿಂದಾಗಿ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳೊಂದಿಗೆ ಗೆಲುವನ್ನು ದಾಖಲಿಸಿಕೊಳ್ಳುತ್ತೆ ಅನ್ನುವಂಥದ್ದು. ಮತ್ತು NDA 48% ಅನ್ನ, ಇಂಡಿಯಾ 34% ಮತಗಳಿಕೆಯನ್ನ ಮಾತ್ರ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಮತ್ತು ಇತರರು 18% ಮತಗಳಿಕೆಯನ್ನ ಮಾಡ್ಕೊಳ್ಬಹುದು ಅಂತೇಳಿ NDA 48% ಮತಗಳೊಂದಿಗೆ 41 ಸ್ಥಾನಗಳನ್ನ ಮತ್ತು 34% ಮತಗಳೊಂದಿಗೆ ಇಂಡಿಯಾ ಕೂಟ 7 ಸ್ಥಾನಗಳಲ್ಲಿ ಗೆಲುವನ್ನ ದಾಖಲಿಸಿಕೊಳ್ಳಬಹುದು ಅನ್ನೋದನ್ನ ಮಹಾರಾಷ್ಟ್ರದ ಮತಗಳಿಕೆ ಹೇಳ್ತಾ ಇರುವಂತದ್ದು. ಇಲ್ಲಿ ಅರುಣ್ ಅವರೇ, ತಮ್ಮ ಪ್ರಕಾರ ಮಹಾರಾಷ್ಟ್ರದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಗಮನಿಸಿದಾಗ, ಯಾಕಂದ್ರೆ ಅಲ್ಲಿ ಎರಡೂ ಕಡೆಯಲ್ಲೂ ಕೂಡ ಅರ್ಧರ್ಧ ಆಗಿರುವಂತಹ ಪಕ್ಷಗಳ ಮೈತ್ರಿಕೂಟ ಇದೆ. NDAಯಲ್ಲೂ ಇರೋದು ಅದೇ, ಇಂಡಿಯಾದಲ್ಲೂ ಇರುವಂಥದ್ದು ಅದೇ ಪಕ್ಷಗಳೇ. ಹರಿ, ನನಗೆ ಇಡೀ ದೇಶದಲ್ಲಿ ಒಂದು ರಾಜ್ಯದಲ್ಲಿ ತುಂಬ ಮೋಸ್ಟ್ ಇಂಟ್ರೆಸ್ಟಿಂಗ್ ಸ್ಟೇಟ್ ಅಂದರೆ ಇವತ್ತು ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ ಅಂತ ಬಹುಶಃ ಎಲ್ಲರೂ ಕೂಡ ಕಾದು ನೋಡ್ತಾ ಇದ್ದಾರೆ. ಅಲ್ಲಿ ಶಿವಸೇನಾ ಇತ್ತು, ಇಬ್ಬಾಗ ಆಯಿತು, NCP ಇತ್ತು, ಇಬ್ಬಾಗ ಆಯಿತು, ಮತ್ತು ಈಗ ಹಿಂದೆ ಯಾವ ಸರ್ಕಾರ ಇತ್ತು ಅದು ಹೋಗ್ಬಿಟ್ಟು BJP ನೇತೃತ್ವದ ಸರ್ಕಾರ ಬಂದಿದೆ. ಅಲ್ಲಿ ಕೂಡ ಹಿಂದೆ ಮುಖ್ಯಮಂತ್ರಿ ಆಗಿದ್ದವರು ಇವತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಸೊ ಮತ್ತು ಅಲ್ಲಿ ಶರದ್ ಪವಾರ್ ಒಬ್ಬ ಅತ್ಯಂತ ಬಲಿಷ್ಠ ನಾಯಕರ ಕಳೆದ 4 ದಶಕಗಳಿಂದಲೂ. ಆದರೆ ಅವರದ್ದು ಇವತ್ತಿನ ಸ್ಥಿತಿ ನೋಡಿದರೆ ಒಂದು ರೀತಿಯ ದುರಂತ ನಾಯಕ ಆಗ್ತಿದ್ದಾರೋ ಏನೋ ಅಂತ ಅನಿಸುತ್ತೆ ಅಲ್ಲಿ ಮಹಾರಾಷ್ಟ್ರದಲ್ಲಿ. ಮತ್ತು ಅನೇಕ ಒಂದು ಕಾರ್ಯಕ್ರಮಗಳನ್ನು ಕೊಡ್ತೀವಿ ಅಂತ ಈಗ ಶಿಂದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಹಾಗೆಯೇ ಅಲ್ಲಿ ಬಾರಾಮತಿ ಅನ್ನೋ ಕ್ಷೇತ್ರದಲ್ಲಿ ಈ ಪವಾರ್ ಫ್ಯಾಮಿಲಿ ನಿಂದನೇ ಇಬ್ಬರು ಮಹಿಳೆಯರು ನಿಲ್ಲುವಂಥ ಒಂದು ಸಂದರ್ಭ ಇದೆ. ಈ ಎಲ್ಲ ಇನ್ನೂ ಕಂಪ್ಲೀಟಾಗಿ ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕ್ಷೇತ್ರಗಳು ಅಂತ ಮೈತ್ರಿ ಇನ್ನೂ ಕ್ಲಿಯರ್ ಆಗಿಲ್ಲ. ಅಲ್ಲಿ NDA ಆಗಿರ್ಬೋದು ಅಥವಾ ಇಲ್ಲಿಯ ಒಂದು MVA ಗಠಬಂಧನ ಆಗಿರ್ಬೋದು, ಇನ್ನೂ ಕ್ಲಾರಿಟಿ ಯಾವುದಕ್ಕೂ ಇಲ್ಲ. ಆದರೆ ಈ ಬಾರಿಯ ಒಂದು ಚುನಾವಣೆ ಏನು ಸೂಚಿಸುತ್ತೆ ಅಂದರೆ, ನನಗೆ ಇದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ಸಮೀಕ್ಷೆ ಬಗ್ಗೆ, ಆದರೆ ಮಹಾರಾಷ್ಟ್ರದಲ್ಲಿ ಏನೇನು ನಡೀತು, ರಾಜಕೀಯ ಎಷ್ಟು ಕೆಳಮಟ್ಟಕ್ಕೆ ಹೋಯಿತು, ಯಾರ್ಯಾರು ಯಾವ ಪಕ್ಷನ ಒಡೆದ್ರು, ಯಾರ್ಯಾರು ಮುಖ್ಯಮಂತ್ರಿಗಳು ಅಥವಾ ಬೇರೆ ಮಂತ್ರಿಗಳಾದರು, ಯಾರ್ಯಾರು ಎಲ್ಲೆಲ್ಲಿಂದ ಬಂದು ಬೇರೆ ಪಕ್ಷಗಳಿಗೆ ಹೋಗಿ ಒಂದು ರೀತಿಯ ಅಲ್ಲಿ ಕಳಸು ಮೇಲೋಗ್ರ ಆಗಿದೆ ಅಂತ ನನಗನ್ಸುತ್ತೆ. ಅದಕ್ಕೆ ಬಹುಶಃ ಇವತ್ತು ಜನ ಉತ್ತರ ಕೊಡ್ತಾರೆ. ಅದು ಈ ರಾಜಕೀಯ ನೇತಾರರು ಮಾಡಿದ್ದು ಸರಿನಾ, ಅಥವಾ ಅಲ್ಲಿ ಇನ್ನೊಂದು ಘಟನೆ ನಡೀತು. ಬೆಳಿಗ್ಗೆ 5 ಗಂಟೆಗೆ ಒಬ್ಬ ಮುಖ್ಯಮಂತ್ರಿಯ ಸ್ವೇರಿಂಗ್ ಇನ್ ಆಗುತ್ತೆ. ಇದೆಲ್ಲ ಜನ ನೋಡಿದ್ದಾರೆ. ಇದೆಲ್ಲ ಸರಿನಾ ಅಥವಾ ತಪ್ಪೋ ಅಂತ ಇವತ್ತು ಜನ ವೋಟ್ ಹಾಕ್ತಾರೆ ಅದ್ರ ಬಗ್ಗೆ ಅಂತ ನನಗನ್ಸುತ್ತೆ. ಇಲ್ಲಿ ರವಿಕುಮಾರ್ ಅವರೇ, ತಮ್ಮ ಪ್ರಕಾರ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ಹೈಯೆಸ್ಟ್ ಸೀಟ್ಗಳನ್ನು ಮಹಾರಾಷ್ಟ್ರದಲ್ಲಿ ನಾವು ಈ ಸಾರಿ ಗೆಲ್ತೇವೆ. ಕಾರಣ ಏನು ಅಂತಂದರೆ, ಅಲ್ಲಿ ಶಿವಸೇನೆಯ ಸುಮಾರು 80% ಭಾಗ ಭಾರತೀಯ ಜನತಾ ಪಾರ್ಟಿ ಜೊತೆನಲ್ಲಿ ಅಲಯನ್ಸ್ ಇದೆ. ಅದೇ ಥರ ಸಿಟ್ಟಿಂಗ್ MP ಗಳಿರುವಷ್ಟು ಸೀಟನ್ನೇ ಅವರಿಗೆ ಕೊಡ್ತಾ ಇಲ್ಲ ಅಂತ ಅವರು ಬೇಜಾರು ಕೂಡ ಮಾಡ್ಕೊಂಡಿದ್ದಾರಲ್ಲ. ಇಲ್ಲ, ನಾವು ಆ ರೀತಿ ಮಾತುಕತೆ ನಡೀತಾ ಇದೆ, ಬೇಜಾರು ಆ ಥರದ್ದೇನಿಲ್ಲ, ಮಾತುಕತೆ ನಡೀತಾ ಇದೆ. ನಾವಲ್ಲಿ 34 ಸೀಟ್ಗಳು ಏನೋ ಕೇಳ್ತಾ ಇದ್ದೇವೆ. ಇನ್ನು ಉಳಿದಿರ್ತಕ್ಕಂಥ ಸೀಟ್ಗಳನ್ನ ಅಲಯನ್ಸ್ಗೆ ಮಾಡಬೇಕು ಅನ್ನೋಂಥದ್ದು ನಡೀತಾ ಇದೆ. ಬಟ್ ಮಾತುಕತೆ ನಡೀತಾ ಇದೆ, ಅದು ಫೈನಲ್ ಆಗ್ಬೋದು ಒಂದೆರಡು ದಿನದಲ್ಲಿ. ಆದರೆ ಈ ಸಾರಿ 48 ಸೀಟ್ಗಳಲ್ಲಿ ಸಿಂಹಪಾಲು ಸೀಟ್ಗಳು, ಸುಮಾರು 90%ಗಿಂತ ಹೆಚ್ಚು ಸೀಟ್ಗಳನ್ನು ನಾವಲ್ಲಿ ಮಹಾರಾಷ್ಟ್ರದಲ್ಲಿ ಗೆಲ್ತೇವೆ. ಇದುವರೆಗೂ ಕೂಡ ಅಷ್ಟು ಸೀಟ್ಗಳು ಗೆದ್ದಿಲ್ಲ, ಅಷ್ಟು ಸೀಟ್ಗಳನ್ನು ನಾವು ಮಹಾರಾಷ್ಟ್ರದಲ್ಲಿ ಗೆಲ್ತೇವೆ. ಮಹಾರಾಷ್ಟ್ರದಲ್ಲಿ ಏನೇನು ಭಾಳ ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆಗಳಿತ್ತು. ಫಾರ್ ಎಕ್ಸಾಂಪಲ್ ಮರಾಠ ರಿಸರ್ವೇಷನ್, ಆ ರಿಸರ್ವೇಷನ್ ಸಮಸ್ಯೆಯನ್ನು ಸಾಲ್ವ್ ಮಾಡಿದೆ ಮಹಾರಾಷ್ಟ್ರದಲ್ಲಿ. ಅಭಿವೃದ್ಧಿಯ ಸರ್ಕಾರ ಇತ್ತೀಚೆಗೆ ನಡೀತಾ ಇತ್ತು. ಇತಿಹಾಸವನ್ನು ನೋಡಿದರೆ, ಫಾರ್ ಎಕ್ಸಾಂಪಲ್ ಶಿವಸೇನಾ ಜೊತೆಯಲ್ಲಿ ಯಾವತ್ತೂ ಕೂಡ ನಾವು ಸೇರೋದಿಲ್ಲ ಅಂತ ಕಾಂಗ್ರೆಸ್ ಹೇಳ್ತಾ ಇತ್ತು. ಆದರೆ ಶಿವಸೇನೆ ಜೊತೆಯಲ್ಲಿ ಸೇರಿಕೊಂಡು ಸರ್ಕಾರವನ್ನು ಮಾಡಿದರು. ಆಮೇಲೆ ಏನು ಪರಿಸ್ಥಿತಿ ಆಯಿತು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. NCP ಹೊಡೆದ್ಬಿಟ್ಟು ಅಜಿತ್ ಪವಾರ್ ನಮ್ಮ ಜೊತೆನಲ್ಲಿ ಬಂದಿದ್ದಾರೆ, NCPನೂ ಕೂಡ ಹೋಳಾಗಿದೆ. ಹೀಗೆ ಒಟ್ಟು ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಬರೋದಕ್ಕೆ ಪ್ರಾದೇಶಿಕ ಪಕ್ಷಗಳು ಕಾಂಪಿಟಿಷನ್ನಲ್ಲಿದ್ದಾವೆ. NCPನಲ್ಲೂ ಕೆಲವು ಮುಕ್ಕಾಲು ಪಾಲು ನಮ್ಮ ಜೊತೆನಲ್ಲಿ ಬಂದಿದ್ದಾರೆ, ಶಿವಸೇನೆಯಲ್ಲಿ ನಮ್ಮ ಜೊತೆನಲ್ಲಿ ಬಂದಿದ್ದಾರೆ, ನಾರ್ತ್ ಈಸ್ಟಲ್ಲಿರ್ತಕ್ಕಂಥ ಪಾರ್ಟಿಗಳು ನಮ್ಮ ಜೊತೆನಲ್ಲಿ ಬಂದಿದ್ದಾರೆ. ಎಲ್ಲಿ ಕೆಲವು ಪಾರ್ಟಿಗಳು ಮಾತ್ರ ಇವತ್ತು ಇಂಡಿ ಜೊತೆನಲ್ಲಿ ಸೇರಿಕೊಂಡು ಇದು ಮಾಡ್ತಾ ಇದ್ರು, ಅವ್ರಿಗೂ ಕೂಡ ಭಾಳಷ್ಟು ಸೀಟ್ಗಳು ಬರ್ತಾ ಇಲ್ಲ. ಸೀಟ್ಗಳು ಇಂಡಿಯಾ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಹಾಗಾಗಿ
ಭಾರತೀಯ ಜನತಾ ಪಾರ್ಟಿ 400 ಪಾರ್ 400 ಸೀಟ್ಗಳನ್ನ ನಾವು ಖಂಡಿತ Okay, ಗೆಲ್ತೇವೆ. okay, ಕರ್ನಾಟಕದ ಬಗ್ಗೆ ಅವರು ಕರ್ನಾಟಕ ಒಂದೇ ಮಾತು ಹೇಳಿ. ಕರ್ನಾಟಕದ ಬಗ್ಗೆ ಅವರು ಹೇಳಿದ್ರು ಭಾರತೀಯ ಜನತಾ ಪಾರ್ಟಿ ಹೀಗೆ ಅಂತ ಹೇಳಿ. ಆದ್ರೆ ಒಂದನ್ನು ಹೇಳ್ತೀನಿ, ಕರ್ನಾಟಕದ ಮಟ್ಟಿಗೆ JDS ಮತ್ತು BJP ಒಂದಾದ್ರೆ ಕಾಂಗ್ರೆಸ್ಗೆ ಏಟ್ ಬೀಳುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರು ನಮ್ಮ ಮೇಲೆ ಇದನ್ನ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶಾಸಕರಿಗೆ ಕೊಡ್ತಕ್ಕಂಥ ಅನುದಾನದಲ್ಲಿ 2 ಕೋಟಿ ರೂಪಾಯಿ ಕೊಡಬೇಕಲ್ಲ, ಅದರೊಳಗೆ 50 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಮೀನ್ಸ್ ಸರ್ಕಾರದ ಖಜಾನೆ ಖಾಲಿ ಆಗಿದೆ. ಇನ್ನೊಂದು ಮಾತು ಹೇಳ್ತೇನೆ, ನಿಮಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನು ಮಾಡಬೇಕಲ್ಲ, ಉದಾಹರಣೆಗೆ ಸ್ಯಾಲ್ರಿ ಕೊಡಬೇಕು, ಪಿಂಚಣಿ ಕೊಡಬೇಕು, ಬಡ್ಡಿ ಕಟ್ಟಬೇಕು, ಈ ಥರದ ಇನ್ವೆಸ್ಟ್ಮೆಂಟ್ ಮಾಡಬೇಕಲ್ಲ, ಅದಕ್ಕೆ 103%. ನಾವು ನಮ್ಮ ಸರ್ಕಾರ ಇದ್ದಾಗ, ಬೊಂಬಾಯಿ ಇದ್ದಾಗ 79% ಇತ್ತು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಈವನ್ ಬಡ್ಡಿ ಕೊಡೋದಕ್ಕೂ ಕೂಡ, ಸ್ಯಾಲ್ರಿ ಕೊಡೋದಕ್ಕೂ ಕೂಡ ಇವತ್ತು ಸಾಲ ಮಾಡಬೇಕಾದಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಖಜಾನೆ ಬರಿದಾಗಿದೆ. ಆ ದಯನೀಯ ಪರಿಸ್ಥಿತಿನಲ್ಲಿ ಕರ್ನಾಟಕ ರಾಜ್ಯ ಇವತ್ತಿದೆ. ಆಗ ಹಿನ್ನೆಲೆಯಲ್ಲಿ 28 ಸೀಟನ್ನು ನಾವು ಗೆಲ್ತೇವೆ. ಮಾತಾಡ್ತೀನಿ ಭವ್ಯ, ಜಸ್ಟ್ ಮಾತಾಡ್ತೀನಿ ನಿಮ್ ಜೊತೆಗೆ. ಅದಕ್ಕೆ ಮುಂಚಿತವಾಗಿ ಓವರ್ ಆಲ್ ಇಡೀ ಭಾರತದಲ್ಲಿ ಯಾವ ರೀತಿಯಾದಂತಹ ಒಂದು ಅಭಿಪ್ರಾಯ ವ್ಯಕ್ತವಾಗಿದೆ ಅನ್ನುವಂಥದ್ದು 2024 ಲೋಕಸಭೆ ಚುನಾವಣೆಯಲ್ಲಿ ಈಗ ಜನಾಭಿಮತ ಹೇಗಿದೆ ಅನ್ನುವಂಥದ್ದನ್ನ ನೆಟ್ವರ್ಕ್ 18 ನಡೆಸಿರುವಂತಹ ಮೆಗಾ ಸರ್ವೆ ಇದು. ಉತ್ತರದಿಂದ ದಕ್ಷಿಣದವರೆಗೂ, ಪೂರ್ವದಿಂದ ಪಶ್ಚಿಮದವರೆಗೂ ಕೂಡ ನಡೆಸಿರುವಂತಹ ಸಮೀಕ್ಷೆ. 543 ಲೋಕಸಭಾ ಕ್ಷೇತ್ರಗಳ ಒಂದು ಮೆಗಾ ಸಮೀಕ್ಷೆಯ ಪ್ರಕಾರ 2024 ಲೋಕಸಭೆ ಚುನಾವಣೆಯಲ್ಲಿ ಈಗ ಜನಾಭಿಮತ ಹೇಗಿದೆ ಅನ್ನುವಂಥದ್ದನ್ನ ನೋಡುವಂತಹ ಸಮಯ. ಬಹಳ ಮುಖ್ಯವಾಗಿ ಬಿಜೆಪಿ ನಿರಂತರವಾಗಿ ಒಂದು ಕ್ಯಾಂಪೇನ್ ಅನ್ನು ಮಾಡ್ತಾ ಇದೆ. 400 ಪಾರ್ ಅನ್ನುತ್ತಾರೆ ಹೇಳ್ತೀರಾ. 543 ಲೋಕಸಭಾ ಕ್ಷೇತ್ರಗಳ ಪೈಕಿ NDA 411 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಅವಕಾಶಗಳಿದಾವೆ ಅನ್ನುವಂತಹ ಒಪಿನಿಯನ್ ಪೋಲ್ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಮಾಹಿತಿ. ಇಂಡಿಯಾ ಕೂಟ 105 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲಿಸಿಕೊಳ್ಬಹುದು ಅನ್ನುವಂಥದ್ದು. ಇತರರು 27 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬಹುದು ಅಂತೇಳಿ, ಅಂದ್ರೆ ಇತರರಲ್ಲಿ ಅದರಲ್ಲಿ ಅವರಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಬಹುದಾಗಿರುವಂಥದ್ದು 27 ಸೀಟ್ಗಳು. ಇಂಡಿಯಾ ಕೂಟದಲ್ಲಿ 105 ಸೀಟ್ಗಳು ಗಳಿಸಬಹುದು ಅಂತೇಳಿ. ಇದರಲ್ಲಿ ಕಾಂಗ್ರೆಸ್ ಆಲ್ಮೋಸ್ಟ್ 49 ಸೀಟ್ಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿಕೊಳ್ಳುತ್ತೆ ಅನ್ನುವಂತಹ ಇದ್ರೆ, 411ರಲ್ಲಿ ಬಿಜೆಪಿ 350 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬಹುದು ಮತ್ತು ಸುಮಾರು 61 ಸೀಟ್ಗಳನ್ನ ಅವರ ಮಿತ್ರ ಪಕ್ಷಗಳು ಗೆಲುವು ದಾಖಲಿಸಿಕೊಳ್ಬಹುದು ಅನ್ನುವಂಥ ನಿರೀಕ್ಷೆ ಇದೆ. NDA 48% ಮತಗಳಿಕೆ ಮತ್ತು ಇಂಡಿಯಾ ಕೂಟ 32% ಮತಗಳಿಕೆಯನ್ನ ಮಾಡಿಕೊಳ್ಳಬಹುದು ಅನ್ನುವಂತಹ ಒಂದು ಅಭಿಪ್ರಾಯ ವ್ಯಕ್ತವಾಗಿರುವಂಥದ್ದು. ಇತರರು 20% ಮತಗಳಿಕೆಯನ್ನ ಮಾಡಿಕೊಳ್ಳಬಹುದು ಅಂತೇಳಿ 48% ಮತಗಳಿಕೆಯೊಂದಿಗೆ 100ಕ್ಕೂ ಹೆಚ್ಚು ಸೀಟ್ಗಳನ್ನ ಈ ಬಾರಿ NDA ಗಳಿಸುತ್ತೆ ಅನ್ನುವಂಥದನ್ನ ಈ ಮೆಗಾ ಒಪಿನಿಯನ್ ಪೋಲ್ನ ಸಂದರ್ಭದಲ್ಲಿ ಬಂದಿರುವಂತಹ ಒಟ್ಟು ಸಮೀಕ್ಷೆಯ ರಿಸಲ್ಟ್ ಅನ್ನ ನಾವು ಈಗ ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು. ಬಹಳ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಲೇಬೇಕಾಗಿರುವಂತದ್ದು, ಮೆಗಾ ಒಪಿನಿಯನ್ ಪೋಲ್ನಲ್ಲಿ 543 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ರಿಸಲ್ಟ್ ಇದು. ಇದರಲ್ಲಿ ಸ್ಪಷ್ಟವಾಗಿ NDA 411 ಸ್ಥಾನಗಳೊಂದಿಗೆ 400 ಸೀಟ್ಗಳನ್ನ ದಾಟಿಸಿ ಮುಂದಕ್ಕೆ ಹೋಗುವಂತಹ ಅವಕಾಶಗಳು ಈ ಬಾರಿ NDAಗೆ ಇದೆ ಅನ್ನುವಂಥದ್ದನ್ನ ದೇಶದ ಜನ ತನ್ನ ಅಭಿಪ್ರಾಯವನ್ನ ಈ ಒಂದು ಒಪಿನಿಯನ್ ಪೋಲ್ನ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಅದನ್ನ ನಿಮಗೆ ಮತ್ತೆ ಗ್ರಾಫಿಕ್ಸ್ ಮೂಲಕವಾಗಿ ವಿವರಿಸ್ತಾ ಹೋಗ್ತೀನಿ ಯಾವ ಸ್ವರೂಪದಲ್ಲಿ ಇದೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ. ವಿಶೇಷವಾಗಿ ಇಲ್ಲಿ 411 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಮಿತ್ರ ಪಕ್ಷಗಳ ಜೊತೆಗೆ 411 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬಹುದು. 105 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮಿತ್ರ ಪಕ್ಷಗಳ ಜೊತೆಗೆ ಸೇರಿ ಗಳಿಕೆಯನ್ನು ಮಾಡಿಕೊಳ್ಳಬಹುದು ಅನ್ನುವಂಥದ್ದು ಮತ್ತು 27 ಲೋಕಸಭಾ ಕ್ಷೇತ್ರಗಳು ಇತರರ ಪಾಲಾಗುತ್ತೆ, ಇತರೆ ಪಕ್ಷಗಳ ಪಾಲಾಗುತ್ತೆ ಅನ್ನುವಂಥದ್ದನ್ನ ಈ ಒಂದು ಮೆಗಾ ಒಪಿನಿಯನ್ ಪೋಲ್ನಲ್ಲಿ ಸಿಕ್ಕಿರುವಂತಹ ಒಟ್ಟು ಸಮೀಕ್ಷೆಯ ಫಲಿತಾಂಶ ಇದು. 400 ಸೀಟ್ಗಳನ್ನ ಬಿಜೆಪಿ ದಾಟಿಸುತ್ತೆ ಅನ್ನುವಂಥದ್ದು. ಹಾಗೆಯೇ ಇಂಡಿಯಾ ಕೂಟ 105 ಸೀಟ್ಗಳಿಗೆ ಮಾತ್ರನೇ ಸೀಮಿತ ಆಗುತ್ತೆ ಮತ್ತು ಇತರರು 27 ಸೀಟ್ಗಳನ್ನ ಗಳಿಸಬಹುದು ಅನ್ನುವಂಥದ್ದನ್ನ ಮತ್ತು ವಿಶೇಷವಾಗಿ ಇಲ್ಲಿ ವೋಟ್ ಪರ್ಸೆಂಟೇಜ್ ವಿಚಾರಕ್ಕೆ ಬಂದಾಗಲೂ ಕೂಡ 48% ಮತಗಳಿಕೆಯನ್ನ ಈ ಬಾರಿ NDA ಕೂಟ ಮಾಡಬಹುದು. ಇದೇ ಕಾರಣಕ್ಕಾಗಿ ಅವರು 411ರಷ್ಟು ಸ್ಥಾನಗಳನ್ನ ಗಳಿಸೋದಕ್ಕೆ ಸಾಧ್ಯ ಆಗಬಹುದು. ಎಲ್ಲ ರಾಜ್ಯಗಳ ಸಮೀಕ್ಷೆಯನ್ನ ಆಧರಿಸಿ ನೋಡಿದಂತಹ ಸಂದರ್ಭದಲ್ಲಿ ಸಿಗ್ತಾ ಇರುವಂತಹ ಅಭಿಪ್ರಾಯ ಇದು. 411 ಸ್ಥಾನಗಳನ್ನ ಇಲ್ಲಿ NDA ಗಳಿಸಬಹುದು. ಹಾಗೆಯೇ
ಇಂಡಿಯಾ ಕೂಟ 105 ಸ್ಥಾನಗಳನ್ನು ಗಳಿಸಬಹುದು ಮತ್ತು ಇತರರು 27 ಸ್ಥಾನಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗ್ಬೋದು ಅಂತೇಳಿ. ಈ 411ರಲ್ಲಿ ಬಿಜೆಪಿ 351, ಎನ್ಡಿಎಯ ಇತರೆ ಮಿತ್ರ ಪಕ್ಷಗಳು 61 ಸ್ಥಾನಗಳನ್ನು ಗಳಿಸಬಹುದು ಅನ್ನುವಂಥದ್ದು. ಹಾಗೆಯೇ 105 ಸೀಟ್ಗಳಲ್ಲಿ ಕಾಂಗ್ರೆಸ್ 49 ಸ್ಥಾನಗಳನ್ನು ಗಳಿಸಬಹುದು. ಇಂಡಿಯಾ ಕೂಟದ ಇತರೆ ಪಕ್ಷಗಳು ಸೇರಿ 56 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅಂತ ಹೇಳಿ, ಹಾಗೂ ಇತರರು 27 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಬಹುದು ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಎಸ್ ರವಿಕುಮಾರ್ ಅವರೇ, ಕ್ವಿಕ್ ಆಗಿ. ನನಗೆ ಬಹಳ ಆಶ್ಚರ್ಯ ಆಗೋದು ನಿಮ್ಮ ಸರ್ವೆ ಪ್ರಕಾರ ಒಂದು ನ್ಯಾಷನಲ್ ಪಾರ್ಟಿ ಆಗಿ ಎರಡು ಬಾರಿ ಈಗ ಆಲ್ರೆಡಿ ಅಫಿಷಿಯಲ್ ಅಪೋಸಿಷನ್ ಪಾರ್ಟಿ ಆಗೋದಕ್ಕೆ ಅರ್ಹತೆಯನ್ನು ಕಳ್ಕೊಂಡಿದೆ, ಎಲಿಜಿಬಿಲಿಟಿಯನ್ನು ಕಳ್ಕೊಂಡಿದೆ. ಈಗ 3ನೇ ಬಾರಿಗೆ ಅಂದರೆ ಏನಂತಾರೆ ಅದಕ್ಕೆ ಹ್ಯಾಟ್ರಿಕ್ ಹೊಡಿತಾ ಇದೆ ಕಾಂಗ್ರೆಸ್. 3ನೇ ಬಾರಿಗೂ ಕೂಡ ಅಫಿಷಿಯಲ್ ಅಪೋಸಿಷನ್ ಪಾರ್ಟಿ ಆಗೋದಕ್ಕೆ ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿಲ್ಲ ಅಂದ್ರೆ ದೇಶವನ್ನ ಇವರು ಆಳ್ಬೇಕಾದಂತ ಸಂದರ್ಭದಲ್ಲಿ ಯಾವ ರೀತಿ ಆಳಿದ್ರು ಆಲ್ರೆಡಿ ಅವರ ನಾಯಕರಾದಂತ ಇದ್ರ ಒಂದು ಮತದಾನದ ಮೂಲಕ ಜನ ತೋರಿಸ್ಕೊಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ 3ನೇ ಬಾರಿ. ಸರ್, ಇವರು ಗ್ಯಾರಂಟಿಗಳ ಬಗ್ಗೆ ಮಾತಾಡಿದ್ರು, ಸಾಲದ ಬಗ್ಗೆ ಮಾತಾಡಿದ್ರು. ಇವರಿಗೆ ಒಂದು ನಂಬರ್ ಕೊಡ್ತೀನಿ, ಸುಮ್ಮನೆ ಬಾಯಲ್ಲಿ ಮಾತಾಡೋದಲ್ಲ ಸರ್. ನಮ್ಮ ರಾಜ್ಯದಲ್ಲಿ ಶಕ್ತಿ ಯೋಜನೆಯಲ್ಲಿ ಈ 1 ತಿಂಗಳಿಂದ ಇದ್ದಂತಹ ನಂಬರ್ ಕೊಡ್ತೀನಿ, ಲೇಟೆಸ್ಟ್ ನಂಬರ್. 150 ಕೋಟಿ ಟ್ರಿಪ್ಸ್ ಆಗಿದೆ ಸರ್. ಹೆಣ್ಮಕ್ಳು ನೀವು ಕೊಟ್ಟಿದ್ರೆ ಪರಿವರ್ತನೆ ಒಂದ್ ನಿಮಿಷ ಇರಿ, ನಾವು ಕನ್ನಡಿಗರ ಬಗ್ಗೆ ಮುಗಿಸ್ಬಿಡ್ತೀನಿ ರೀ. ಮತ್ತೊಂದು ವಿಷಯ ಸರ್, ಇವರ ಸಂಸದರ ಇದು ಗ್ಯಾರಂಟಿ ಬಗ್ಗೆ ಹೇಳಿದೆ, ಮಹಾರಾಷ್ಟ್ರ ಬಗ್ಗೆ ಕೂಡ ಮಾತಾಡಿದ್ರು. ಅವಾಗ ಅವ್ರು ಹೇಳ್ತಾ ಇದ್ರು ಆ ಲೋಕಲ್ ಪಾರ್ಟಿಯಲ್ಲೂ ಅರ್ಧ ನಮ್ ಕಡೆ ಇದೆ, ಈ ಲೋಕಲ್ ಪಾರ್ಟಿಯಲ್ಲಿ ನಮ್ ಕಡೆ ಇದೆ. ಕಾಂಗ್ರೆಸ್ ಎಲ್ಲಿ ಬಂದ್ರು ಪೂರ್ಣ ಬಹುಮತದಲ್ಲಿ ಆಲ್ಮೋಸ್ಟ್ ಬಂದಿರ್ತೀವಿ. ಇವ್ರು ಎಲ್ಲ ಕಡೆ ಹೋಗೋದು, ಪಕ್ಷ ಹೊಡೆಯೋದು, ಸರ್ಕಾರ ಫಾರ್ಮ್ ಮಾಡೋದು ಅಲ್ವಾ? ನಮ್ಮ ರಾಜ್ಯದಲ್ಲಿ ಹೇಳಿ ಒಂದು ಸಲ ಇದುವರೆಗೂ ಬಿಜೆಪಿ ಬಹುಮತದಲ್ಲಿ ಫಾರ್ಮ್ ಮಾಡಿದ್ಯಾ ಗೌರ್ಮೆಂಟ್? ನೋ. ಒಂದು ಕಡೆನೂ ಮಾಡೋದು, ಅಂತಹ ಪಾರ್ಟಿಗಳನ್ನ ಅಸ್ತಿತ್ವ ಕಳ್ಕೊಳ್ಳೋಂಗ್ ಮಾಡೋದು ಅಷ್ಟೇ. ಕಾಂಗ್ರೆಸ್ಗೆ ಪ್ರತಿಪಕ್ಷಕ್ಕೆ ಅಧಿಕೃತ ಮತ್ತೊಂದು ವಿಷಯ, 54 ಸೀಟ್ಗಳು ಕೂಡ ಗಳಿಸೋದಕ್ಕೆ ಕಷ್ಟ ಆಗುತ್ತೆ. ಅದನ್ನ ಹೇಳ್ತಾ ಇದ್ದೀನಲ್ಲ, ಒಪಿನಿಯನ್ ಪೋಲ್ ಇರ್ಬೋದು ಅವ್ರದ್ದು, ಬಟ್ ನಮ್ಮ ಪ್ರಕಾರ ನೋ. ಕರ್ನಾಟಕನೇ ಅದಕ್ಕೆ ಒಂದು ಸಾಕ್ಷಿ ಆಗುತ್ತೆ. ಕರ್ನಾಟಕದಲ್ಲಿ ಇವರು ಮಾಡಿದಂತಹ ಏನು ಭ್ರಷ್ಟಾಚಾರ, ಇವರ ಸರ್ಕಾರ, ನಮ್ಮ ಸರ್ಕಾರ ಕೊಡ್ತಿರುವಂತಹ ಗ್ಯಾರಂಟಿ ಸ್ಕೀಮ್ಗಳು, 25 ಎಂಪಿಗಳೇನಿದ್ದಾರೆ ಅವ್ರು ಯಾವ ರೀತಿ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ರು ಅದನ್ನ ಅವ್ರ ಪಕ್ಷದವರೇ ಒಪ್ತಿಲ್ಲ, ಆ ಸಂಸದರನ್ನ. ಇನ್ನ ನಾವು ಒಪ್ಕೋತೀವ? ಒಂದು ಮಾತನ್ನ ಕಾಂಗ್ರೆಸ್ನ ಶಾಸಕರೇ ಮಾತನಾಡ್ತಾ ಇದ್ದಾರೆ, ಇವತ್ತು ಈ ಸರ್ಕಾರ ಹೋಗ್ಬೇಕಪ್ಪ. ಶಿವರಾಮ್ ಅವರೇ ಅಲ್ಲಲ್ಲ ಹೇಳಿ, ನಾನು ಅದು ಉದಾಹರಣೆ ಕೊಡ್ತಾ ಇದ್ದೀನಿ. ಅವ್ರಿಗೆ ಇಷ್ಟ ಇಲ್ಲ ಈ ಸರ್ಕಾರ ಇರೋದು, ಯಾಕೆಂದ್ರೆ ಇಂಥ ದುರಂತ ಸರ್ಕಾರ ಹೋಗ್ಬೇಕು. ಹಂಗಿದ್ರೆ ಒಳ್ಳೆ ಕಾರ್ಯಕ್ರಮ ಅವ್ರು ಹೇಳ್ದಂಗೆ ಪಂಚ ಗ್ಯಾರಂಟಿ ಕೊಟ್ಟಿದ್ರೆ ಯಾಕೆ ಸ್ವಾಮಿ ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ಪಂಚರ್ ಫಲಿತಾಂಶ ಬರ್ತಾ ಇದೆ, ಪಂಚರ್ ಮಾಡ್ತಾ ಇದಾರಲ್ಲ, ಅದಕ್ಕಿಂತ ಇನ್ನೇನ್ ಬೇಕು? ನೋಡೋಣ, ಇದೇ ವೇದಿಕೆಯಲ್ಲಿ ಕೂತ್ಕೋತೀನಿ, ಭವ್ಯ ಅವ್ರ ಜೊತೆಲೆ ನಾನು ಮಾತಾಡ್ತೀನಿ. 28ಕ್ಕೆ 28 ನಮ್ಮ ರಾಜ್ಯದಲ್ಲಿ ಗೆದ್ದೇ ಗೆಲ್ಲುತ್ತೆ. ಅವರಿಗೆ ಅಧಿಕೃತ ವಿರೋಧ ಪಕ್ಷದ ಸ್ಥಾನ ಕೂಡ ಡೆಲ್ಲಿಯಲ್ಲಿ ಸಿಗಲ್ಲ. ಒಂದು ಕಡೆಯಲ್ಲಿ ಎನ್ಡಿಎ 400ಕ್ಕಿಂತ ಹೆಚ್ಚು ಸೀಟ್ಗಳನ್ನು ಗೆಲ್ಲೋದಕ್ಕೆ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅನ್ನೋದು ಒಂದು ಅಂಶ. ಇಂಡಿಯಾ ಕೂಟ ಅಂತ ಹೇಳ್ಕೊಂಡು ಮಾಡಿದ ನಂತರವೂ ಕೂಡ ಯಾವುದೇ ರೀತಿಯಂತ ಇಂಪ್ರೂವ್ಮೆಂಟ್ ಆಗದೆ ಇರುವಂತಹ ವಿರೋಧ ಪಕ್ಷದ ಪರಿಸ್ಥಿತಿ ಯಾವ ಕಾರಣಕ್ಕಾಗಿ ನಿರ್ಮಾಣ ಆಗುತ್ತೆ ಅಂತೇಳಿ ನನಗನ್ಸುತ್ತೆ. ಮೊದಲನೇದಾಗಿ ಸಮೀಕ್ಷೆಯ ಒಂದು ಫಲಿತಾಂಶ ಏನಿದೆ ಸ್ವಲ್ಪ ಓವರ್ ಆಂಬಿಷಿಯಸ್ ಆಯ್ತಾ ಅಂತ. ಯಾಕೆಂದರೆ ಬಿ ಜೆ ಪಿ ಬಹುಮತ ಪಡೆಯೋದ್ರಲ್ಲಿ ನನಗೆ ಅಷ್ಟು ಡೌಟ್ ಏನಿಲ್ಲ. ಆದರೆ ಇಷ್ಟರ ಮಟ್ಟಿಗೆ ಬರೋದು 300ಕ್ಕಿಂತ ಜಾಸ್ತಿ ಬಿ ಜೆ ಪಿಗೆ ಬರೋದು, ಇನ್ನು 350 ತೋರಿಸ್ತಾ ಇದ್ದಾರೆ. ಇದು ಮತ್ತು 400 ಎನ್ ಡಿ ಎಗೆ ಬರ್ತಾ ಇರೋದು ನನಗನ್ಸುತ್ತೆ ಇದು ತೀರಾ ಓವರ್ ಆಂಬಿಷಿಯಸ್ ಫಿಗರ್ಸ್. ಇಟ್ಸ್ ನಾಟ್ ಜಸ್ಟ್ ಆಂಬಿಷಿಯಸ್, ಇಟ್ಸ್ ಓವರ್ ಆಂಬಿಷಿಯಸ್ ಫಿಗರ್ ಅಂತ ಒಂದು. ಇನ್ನೊಂದು, ಈ ಒಂದು ಸಮೀಕ್ಷೆ ಇಟ್ಸ್ ಅನ್ ಇಂಡಿಕೇಟರ್ ಅಂತ ತಗೊಂಡ್ರೂ ಕೂಡ ಇದರಿಂದ ಪಾಠ ಕಲಿಯೋದು ಕಾಂಗ್ರೆಸ್ಗೆ ಮತ್ತು ಇಂಡಿಯಾ ಪಕ್ಷಗಳಿಗೆ ತುಂಬ ಇದೆ. ಅದು ತಮ್ಮ ನ್ಯೂನತೆಗಳು ಏನೇನಿದೆ ಪ್ರತಿ ರಾಜ್ಯದಲ್ಲೂ ನೋಡಿಬಿಟ್ಟು ಅದನ್ನು ಆದಷ್ಟು ಶೀಘ್ರದಲ್ಲಿ
ಅವರು ಸರಿಪಡಿಸ್ಕೊಳ್ತಾ ಇದ್ರೆ ಬಹುಶಃ ತುಂಬ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಧನ್ಯವಾದ ತಮಗೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಇದು ಮೆಗಾ ಒಪಿನಿಯನ್ ರಿಸಲ್ಟ್ ನಿಮ್ಮ ಮುಂದೆ ಇಟ್ಟಿರುವಂತದ್ದು. ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ನಡೆಸಿರುವಂತಹ ಸಮೀಕ್ಷೆಯ ಫಲಿತಾಂಶವನ್ನ ನಿಮ್ಮ ಮುಂದೆ ಇಟ್ಟಿರುವಂತದ್ದು. ನಮಸ್ಕಾರ.